ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸರ್ಕಾರದ ತೆಕ್ಕೆಗೆ ಗಾಳಿ ಆಂಜನೇಯ ಸ್ವಾಮಿ ದೇಗುಲ ಹೋಗ್ತಾ ಇದ್ದಂಗೆ ದೇವಸ್ಥಾನದಲ್ಲಿ ಈಗ ಸರ್ಕಾರಿ ಸಿಬ್ಬಂದಿ ಕೆಲಸವನ್ನ ಶುರು ಮಾಡಿದ್ದಾರೆ. ಮುಜರಾಯಿ ಸಿಬ್ಬಂದಿ ವರ್ಗದಿಂದ ಕಾರ್ಯಾರಂಭ ಆಗಿದೆ. ಸಿಬ್ಬಂದಿಯಿಂದ ಕೌಂಟರ್ ಬಳಿ ಕೂತು ಟಿಕೆಟ್ ವಿತರಿಸುವಂತ ಕೆಲಸ ಆಗ್ತಾ ಇದೆ. ಹಲವು ವಿರೋಧದ ಮಧ್ಯೆಯೂ ಕೂಡ ಅಧಿಕಾರಿ ಸಿಬ್ಬಂದಿಯ ನೇಮಕ ಆ ದೇವಸ್ಥಾನಕ್ಕೆ ಆಗಿದೆ. ಮುಜರಾಯಿ ಇಲಾಖೆಯ ಕ್ರಮದ ವಿರುದ್ಧ ಭಕ್ತರು, ಟ್ರಸ್ಟಿಗಳು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ಮುಜರಾಯಿ ಇಲಾಖೆಗೆ ನಿರ್ವಹಣೆ ಬೇಡ ಅಂತ ವಿರೋಧ ವ್ಯಕ್ತವಾಗ್ತಾ ಇದ್ರೆ, ಮತ್ತೊಂದ್ ಕಡೆ ಟಿಕೆಟ್ ಅನ್ನ ವಿತರಿಸ್ತಾ ಇರೋದು ಇದೇ ಸರ್ಕಾರಿ ಸಿಬ್ಬಂದಿ. ಮುಜರಾಯಿ ಇಲಾಖೆಯ ಸಿಬ್ಬಂದಿಯ ನೇಮಕವನ್ನ ಈಗಾಗಲೇ ಅಲ್ಲಿ ಮಾಡಲಾಗಿದೆ. ಅವರು ಟಿಕೆಟ್ ಅನ್ನ ಕೊಡ್ತಾ ಇದ್ದಾರೆ. ಇಷ್ಟೇ ಯಾಕೆ, ದೇವಸ್ಥಾನದಲ್ಲಿ ಇರುವಂತಹ ಪ್ರತಿ ಹುಂಡಿಗಳಿಗೆ ಈಗ ಸರ್ಕಾರ ಬೀಗ ಹಾಕಿದೆ. ಬೀಗದ ಕೈಯನ್ನ ತನ್ನತ್ರ ಇಟ್ಕೊಂಡಿದೆ. ಆ ದೇವಸ್ಥಾನದಲ್ಲಿರುವಂತಹ ಲಾಕರ್ಗಳ ಕೀಯನ್ನ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. ಈಗ ದೇವಸ್ಥಾನಕ್ಕೂ ಈ ಮೊದಲು ಇದ್ದ ಆ ದೇವಸ್ಥಾನದ ಟ್ರಸ್ಟಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಮುಜರಾಯಿ ಇಲಾಖೆ ಬಹಳ ಸ್ಪಷ್ಟವಾಗಿ ಹೇಳಿದೆ, ಈ ದೇವಸ್ಥಾನ ನಮ್ಮ ಸುಪರ್ದಿಗೆ ಬರುತ್ತೆ. ಸರ್ಕಾರದ ಆದೇಶ ಇದೆ. ಆದೇಶವಾಗ್ತಾ ಇದ್ದಂತೆ ಅಧಿಕಾರಿಗಳು ಈಗಾಗಲೇ ದೇವಸ್ಥಾನಕ್ಕೆ ಬಂದಿದ್ದಾರೆ, ಬಂದು ಕೂತ್ಕೊಂಡಿದ್ದಾರೆ, ಟಿಕೆಟ್ ಕೊಡ್ತಾ ಇದ್ದಾರೆ. ಭಕ್ತರು ನೋಡಿ, ಅಲ್ಲಿ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಸರ್ಕಾರಿ ಅಧಿಕಾರಿಗಳು ಲಾಕರ್ಗೆ ಕೀ ಹಾಕಿರೋದು, ಅಧಿಕಾರಿಗಳು ಬಂದು ಹೋಗಿ ಮಾಡ್ತಾ ಇರೋದು. ಭಕ್ತರು ಇವತ್ತು ಶನಿವಾರ, ಆಷಾಢ ಮಾಸ, ಗಾಳಿ ಆಂಜನೇಯ ಸ್ವಾಮಿ ಜಾಗೃತ ಕ್ಷೇತ್ರ, ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಮೇಡಮ್, 106 ವರ್ಷಗಳ ಇತಿಹಾಸ ಇದೆ. ನಾವೆಲ್ಲರೂ ಕೂಡ ಬೆಳೆದಿದ್ದೀವಿ. ಭಕ್ತರ ನಮ್ಮ ಸಂತೋಷಕ್ಕೆ, ಭಕ್ತಿಗೆ ಮಾಡ್ತಾ ಇದ್ದೀವಿ. ಮುಜರಾಯಿ ಇಲಾಖೆ ಇಲ್ಲಿ ಬರುವಂತದ್ದು ಅವಶ್ಯಕತೆ ಇರಲಿಲ್ಲ. ಅವರು ಟ್ರಸ್ಟ್ ಇದೆ, ಟ್ರಸ್ಟ್ ಒಳಗಡೆ ತಪ್ಪಾಗಿದೆ, ಅದನ್ನ ಸರಿಪಡ್ಕೊಂಡಿದ್ದಾರೆ. ಮುಜರಾಯಿ ಇಲಾಖೆ ಬಂದಾಕ್ಷಣಕ್ಕೆ ಇದು ಸೊರೋಗ್ತೈತೆ ಅಂತಿಲ್ಲ. ನಮ್ ಸಣ್ಣದು ಉದಾಹರಣೆ ಕೊಡ್ತೀನಿ. ಮೇಲ್ಕೋಟೆ ಒಳಗಡೆ ಸುಮಾರು ವರ್ಷದಿಂದ ಮುಜರಾಯಿ ಇಲಾಖೆಯ ಒಂದು ಅಧೀನದಲ್ಲಿದೆ. ಅಲ್ಲಿ ಒಡವೆ, ವಸ್ತ್ರ ಎಲ್ಲ ಲ್ಯಾಪ್ಸ್ ಆಗಿದೆ ಅಂತೇಳಿ ಪೇಪರ್ನೆಲ್ಲ ನೋಡಿದೀವಿ. ಇಲ್ಲಿ ಬಂದ್ರೆ ಇಲ್ಲಿ ಆಗಲ್ವಾ? ಇಲ್ಲೂ ಆಗುತ್ತೆ. ಅವರಿದ್ರು ಆಗುತ್ತೆ, ಇವರಿದ್ರು ಆಗುತ್ತೆ. ಭಗವಂತ ಒಬ್ನೇ ಶಾಶ್ವತ. ಮನುಷ್ಯರು ತಪ್ಪು ಮಾಡ್ತಾರೆ, ತಪ್ಪಾಗಿದೆ, ತಿದ್ಕೋಬಹುದು. ಸರ್ಕಾರ ಬಂದ್ರೆ ತಪ್ಪಾಗಲ್ವ? ಅಲ್ಲಿ ಸರ್ಕಾರವೂ ತಪ್ಪು ಮಾಡುತ್ತೆ. ಆದ್ರೆ ಮುಜರಾಯಿ ಇಲಾಖೆಗೆ ಬೇಡ. ಹೇಗೆ ನಡ್ಕೊಂಡು ಹೋಗ್ತಾ ಇದೆ, ನೀಟಾಗಿ ನಡ್ಕೊಂಡು ಹೋಗ್ತಾ ಇದೆ. ಅಮಾವಾಸ್ಯೆ, ಪೌರ್ಣಮಿ, ಈ ಶನಿವಾರದ ನೋಡಿ, ಈ ಭಕ್ತಾದಿಗಳೆಲ್ಲ ಏನಕ್ಕೆ ಬರ್ತಾರೆ ಅಂತಂದ್ರೆ ತಮ್ಮ ಧರ್ಮದ ಆಧಾರಕ್ಕೆ, ಒಂದು ಶಕ್ತಿಗೆ, ಒಂದು ಹಿಂದೂ ಧರ್ಮದ ಒಂದು ವಿಚಾರಕ್ಕೆ, ಭಕ್ತಿಗೆಗೋಸ್ಕರ ಬರ್ತಾ ಇದ್ದಾರೆ. ತಮ್ಮ ಮೆಂಟಲಿ ಪೀಸ್ಗೋಸ್ಕರ ಇಲ್ಲಿ ಬಂದಾಗ 10 ನಿಮಿಷ ಇಲ್ಲಿದ್ರು ಕೂಡ ಅವರ ಆ ವಾರದ ಪೂರ್ತಿ ಎಲ್ಲ ಏನು ನೋವಿರುತ್ತೆ, ಒಂದು ಅವರ ಒಂದು ಕಷ್ಟ ಸುಖ ಇರುತ್ತೆ, ಅದೆಲ್ಲ ಮರಿತಾರೆ. ಹಾಗಾಗಿ ಇಲ್ಲಿ ಮುಜರಾಯಿ ಇಲಾಖೆ ಈಗ ಇಲ್ಲೊಂದು ಸಣ್ಣ ತಪ್ಪಾಗಿದೆ ದೇವಸ್ಥಾನದಲ್ಲಿ, ಅದನ್ನ ತಿದ್ದುಕೊಳ್ಳೋಕೆ ಅವಕಾಶ ಕೊಡಿ. ಒಂದು 5-6 ವರ್ಷದಿಂದ 10 ವರ್ಷದಿಂದನೂ ನೀರು ತುಂಬಿಕೊಂಡು ಒಳಗೆ ಬರ್ತದೆ. ಸರ್ಕಾರದ ಬಗ್ಗೆ ಅದಕ್ಕೆ ಗಮನ ಹರಿಸ್ಕೊಳ್ಳೋಕೆ ಗೊತ್ತಿಲ್ವಾ? ಇದನ್ನ ಅದು ಒಂದು ತಿಂಗಳೊಳಗೆ ಒಂದು ಪವರ್ ತಗೋತಾವ್ರಲ್ವಾ? ಇದಕ್ಕೆ ಎಷ್ಟಾರು ದೇವಸ್ಥಾನಗಳಿದೆ, ಬೇಜಾನ್ ದೇವಸ್ಥಾನ ಇದೆಯಲ್ವಾ? ಹಿಂದೂಗಳ ದೇವಸ್ಥಾನ ಒಂದಿನ ಮುಜರಾಯಿ ತಗೋಬೇಕಾ? ಬೇರೆದು ಇಲ್ವಾ? ತಗೋಬೋದಲ್ವಾ? ಯಾಕೆ ತಗೊಳ್ಳಲ್ಲ ಅದನ್ನ? ಅವರೆಲ್ಲ ಒಗ್ಗಟ್ಟಾಗಿದ್ದಾರೆ. ನಮ್ಮ ಜನದಲ್ಲಿ ಏನಂದ್ರೆ, ನಮ್ಮ ಕನ್ನಡಿಗರಲ್ಲಿ ಒಗ್ಗಟ್ಟು ಇಲ್ದಿರೋದೇ ಒಂದು ಲೂಪು. ಕರೆಕ್ಟ್ರಾ? ನಮ್ಮ ಕನ್ನಡಿಗರ ಒಂದೇ ಒಂದು ತಪ್ಪಿರೋದ್ರಿಂದ ಜನ ಈ ತರ ಬೀಳ್ತಾ ಇರೋದು. ಫಸ್ಟ್ ನಮಗೆ ದೇವಸ್ಥಾನ ನೀರು ನುಗ್ಗೋದನ್ನ 10 ವರ್ಷದಿಂದ ಸತತವಾಗಿದೆ. ಸ್ಯಾಂಕ್ಷನ್ ಸ್ಟಾಪ್ ಆಗಿಲ್ಲ. ಸ್ಯಾಂಕ್ಷನ್ ಕೆಲಸ ಸ್ಟಾರ್ಟ್ ಆಗಿ, ಕೆಲಸ ವರ್ಕ್ ಆರ್ಡರ್ ಆಗಿದೆ, ಇನ್ನು ವರ್ಕ್ ಶುರು ಮಾಡಿಲ್ಲ. ವರ್ಕ್ ಆರ್ಡರ್ ಆಗಿ ಎಲ್ಲ ಆಗಿ ಪೆಂಡಿಂಗ್ ಇದೆ. ಅದನ್ನ ಮೊನ್ನೆ MLA ಇವರು ಬಂದಾಗ ಹೇಳಿದ್ರು, ಸಿದ್ದರಾಮಯ್ಯ ಮೊನ್ನೆ ಬಂದಾಗಿಲ್ಲಿ, ಸ್ವಾಮಿ ಇದು ಆಗಿದೆ ಸ್ಯಾಂಕ್ಷನ್, ಇವ್ರು ಕೆಲಸ ಮಾಡಿಸ್ಕೊಡಿ. ದೇವಸ್ಥಾನಕ್ಕೆ ಮಳೆ ಬಂದಾಗೆಲ್ಲ ನೀರು ನುಗ್ತಾ ಇದೆ, ಅದನ್ನ ಯಾರು ಮಾಡ್ತಾ ಇಲ್ಲ. ಏನೋ ಒಂದು ಯಾವ್ದೋ ಎಲ್ಲೋ ತಪ್ಪಾಗಿದೆ, ಯಾರು ಅಲ್ಲ, ಸರ್ಕಾರದಲ್ಲಿ ತಪ್ಪಾಗಲ್ವಾ? ಹಾಗೆ ಆಗುತ್ತೆ. ಇದು ಮುಜರಾಯಿಗೆ ತಗೊಂಡ್ರೆ ನಿಮಗೆ ಗೊತ್ತಿದೆ, ಮುಜರಾಯಿ ಸಾಮಾನ್ಯವಾಗಿ ಎಲ್ಲೆಲ್ಲೋ ಹರಿದು ಹಂಚುತ್ತೆ ಅದು ದುಡ್ಡುಗಳನ್ನ. ನಮ್ಮ ಹಿಂದೂಗಳ ಸಾಮಾನ್ಯ ದುಡ್ಡುಗಳನ್ನ ಎಲ್ಲೆಲ್ಲೋ ಹರಿದು ಹಂಚುತ್ತೆ. ಅವೆಲ್ಲ ನಮಗೆ ಇಷ್ಟ ಇಲ್ಲ. ಇದು ಬಹಳ ದಿವಸದಿಂದ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡ್ ಬಂದಿರೋದ್ರಿಂದ ಟ್ರಸ್ಟ್, ಇದು ಟ್ರಸ್ಟ್ ಆಗಿ ಉಳಿಬೇಕು ಅನ್ನೋದು ನಮ್ಮ ಆಸೆ. ಇದು ಪುರಾತನ ಕಾಲದ ಸುಪ್ರಸಿದ್ಧವಾದ ದೇವಸ್ಥಾನ ಆದ್ರಿಂದ ಇದು ಟ್ರಸ್ಟ್ ಅಲ್ಲಿ ಉಳ್ಕೊಂಡ್ ಬಂದ್ರೆ ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ಈಗ ದೇವಸ್ಥಾನದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಈಗ ಸದ್ಯ ದೇವಸ್ಥಾನದಲ್ಲಿ ಏನ್ ನಡೀತಾ ಇದೆ ನಾವು ಗಮನಿಸ್ತಾ ಇದ್ವಿ. ಒಂದ್ ಕಡೆ ಈಗಾಗಲೇ ಸರ್ಕಾರಿ ಅಧಿಕಾರಿಗಳು ಅಲ್ಲಿ ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ. ಈ ಕಡೆ ಟ್ರಸ್ಟ್ನವರು, ಅಲ್ಲಿ ಬರ್ತಾ ಇರುವಂತಹ ಕೆಲವು ಭಕ್ತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನ 106 ವರ್ಷಗಳಿಂದ ನೋಡ್ಕೊಂಡ್ ಬರ್ತಾ ಇದೀವಿ ನಾವು ದೇವಸ್ಥಾನ. ಈಗ ದಿಢೀರಂತ ಸರ್ಕಾರ ಬಂದು ಕುತ್ಕೊಳ್ಳುವಂತ ಅಗತ್ಯ ಏನಿದೆ, ಏನ್ ಕಾರಣ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಓ ಟು ಯು ದೀಪ್ತಿ.
ಶ್ರೀಪಾದ್, ವರ್ಷದಿಂದ ವರ್ಷಕ್ಕೆ ಗಾಳಿ ಆಂಜನೇಯ ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಇದೆ. ಎಲ್ಲೂ ಕೂಡ ಸಮಸ್ಯೆ, ಕುಂದುಕೊರತೆ ಅನ್ನೋದು ಎಲ್ಲೂ ಕೂಡ ಇಲ್ಲ. ಹೀಗಿರ್ಬೇಕಾದ್ರೆ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುವಂತದ್ದು ಎಷ್ಟು ಸರಿ ಅಂತ ಹೇಳಿ ಪ್ರತಿಯೊಬ್ಬ ಭಕ್ತರು ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಈಗಾಗಲೇ ಶನಿವಾರ ಆಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ಬಂದಿದ್ದಾರೆ. ಸುಮಾರು ವರ್ಷಗಳಿಂದ ಬರ್ತಾ ಇದ್ದಾರೆ. 45 ವರ್ಷಗಳಿಂದ ಆಡಳಿತ ಮಂಡಳಿಯಿಂದ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಕೂಡ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ದೇವಸ್ಥಾನದ ಆಡಳಿತವನ್ನ ಮೊಟಕುಗೊಳಿಸಿ ತಾನು ತನ್ನ ಸುಪರ್ದಿಗೆ ತೆಗೆದುಕೊಳ್ಳುವಂತದ್ದು ಸರಿಯಲ್ಲ ಅನ್ನೊಂದು ವಿಚಾರವನ್ನ, ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಮುಜರಾಯಿ ಇಲಾಖೆಯಿಂದ ಈಗಾಗಲೇ ನಿನ್ನೆಯಿಂದನೂ ಕೂಡ ಸಿಬ್ಬಂದಿಗಳು ನೇಮಕ ಆಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇರುವಂತದ್ದು. ನಿನ್ನೆ ಮಧ್ಯಾಹ್ನದಿಂದನೂ ಕೂಡ ಟಿಕೆಟ್ ಕೌಂಟರ್ ಇರಬಹುದು, ಸ್ಪೆಷಲ್ ಟಿಕೆಟ್ ಕೌಂಟರ್ಗಳಿರಬಹುದು, ಇಲ್ಲಿ ಮುಜರಾಯಿ ಇಲಾಖೆಯ ಸಿಬ್ಬಂದಿಗಳು ಬಂದು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಸಾಕಷ್ಟು ವರ್ಷಗಳಿಂದ ಅಂದ್ರೆ ಅಭಿವೃದ್ಧಿ ಆಗ್ತಾ ಇರುವಂತದ್ದು. ಜೊತೆಗೆ ಸರ್ಕಾರ ಮಾಡಬೇಕಂತಹ ಅನೇಕ ಕೆಲಸಗಳು ಕೂಡ ಬಾಕಿ ಇದೆ. ಪ್ರತಿ ಮಳೆಗಾಲದಲ್ಲೂ ಕೂಡ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನೀರು ಕಟ್ಕೊಳ್ಳುತ್ತೆ. ವರ್ಕ್ ಆರ್ಡರ್ ಆಗಿದೆ, ಆದ್ರೆ ಇನ್ನೂ ಕೂಡ ಕೆಲಸ ಶುರು ಮಾಡಿಲ್ಲ. ಅದನ್ನೆಲ್ಲ ಬಿಟ್ಟು ಈಗ ಹಳೆಯ ಒಂದು ಪ್ರಕರಣವನ್ನ ತೆಗೆದುಕೊಂಡು ಇಡೀ ಆಡಳಿತ ಮಂಡಳಿಯನ್ನ ಮೊಟಕುಗೊಳಿಸಿ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುವಂತದ್ದು ಸರಿಯಲ್ಲ ಅನ್ನೋ ಒಂದು ವಿಚಾರವನ್ನ ಕೂಡ ಸಾಕಷ್ಟು ಜನ ಹಾಕ್ತಾ ಇರುವಂತದ್ದು. ಭಕ್ತರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ, ಯಾರು ಏನ್ ಹೇಳ್ತಾರೆ ಅಂತ ನೋಡೋಣ. ಅಮ್ಮ, ಇವಾಗ ಸರ್ಕಾರ ದೇವಸ್ಥಾನವನ್ನ ತಗೊಳ್ಬೇಕು ಅಂತ ಹೊರಟಿದೆ ಅಮ್ಮ. ಇಲ್ಲಿ ತನಕ ಆಡಳಿತ ಮಂಡಳಿಯವರು ನಡೆಸ್ಕೊಂಡು ಹೋಗ್ತಿದ್ರು, ಏನ್ ಹೇಳ್ತೀರಾ? ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ತುಂಬಾ ವರ್ಷದಿಂದ ಬರ್ತಾ ಇದ್ದೀವಿ. ಚೆನ್ನಾಗಿದೆ ದೇವಸ್ಥಾನ, ತುಂಬಾ ಚೆನ್ನಾಗಿ ನಡೀತಾ ಇದೆ. ಕೊಡಬಾರ್ದು, ಸರ್ಕಾರಕ್ಕೆ ಕೊಡಬಾರ್ದು. ಅವ್ರು ಹೇಳ್ದಂಗೆ ನಾವು ಕೇಳ್ಬೇಕಾಗುತ್ತೆ. ಕೊಡಬಾರ್ದು. ಹೌದು, ಭಕ್ತಾದಿಗಳು ಚೆನ್ನಾಗಿ ಮಾಡ್ತಾವ್ರೆ, ಯಾಕೆ ಕೊಡಬೇಕು? ಕೊಡಬಾರ್ದು. ನಾವು 25-30 ವರ್ಷದಿಂದ ಬರ್ತೀವಿ. ನಾವು ಇಲ್ಲೇ ಕೆಂಗೇರಿ, ವಾರಕ್ಕೆ ತಿಂಗಳಿಗೆ ಹಿಂಗೆಲ್ಲ ಬರ್ತೀವಿ. ಕೊಡಬಾರ್ದು. ಕೊಡಬಾರ್ದು ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ ಸಾಕಷ್ಟು ಜನ. ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಸರ್ಕಾರ ಏಕಾಏಕಿ ಎಂಟ್ರಿ ಕೊಟ್ಟು ದೇವಸ್ಥಾನವನ್ನು ನಾವಿನ್ಮೇಲೆ ನೋಡ್ಕೊಳ್ತೀವಿ, ಯಾಕಂದ್ರೆ ಸಾಕಷ್ಟು ಪ್ರಕರಣಗಳಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಪ್ರಕರಣಗಳಾಗಿದೆ ಮೇಡಮ್, ಇಲ್ಲ ಅಂತಲ್ಲ. ಮೋರಿ ನೀರು ನುಗ್ತಾ ಇತ್ತು, ಅವತ್ತು ಬರ್ಲಿಲ್ಲ ಸರ್ಕಾರ. ಇವತ್ತು ಬಂದಿದೆ ಸರ್ಕಾರ. ಯಾಕಂದ್ರೆ ಜನ ಜಾಸ್ತಿ ತುಂಬ್ತಾ ಇದಾರಲ್ವಾ, ಇವತ್ತು ಬೇಕಾಗಿದೆ ಸರ್ಕಾರಕ್ಕೆ. ಅವತ್ತು ಮೋರಿ ನೀರೆಲ್ಲ ತುಂಬಿಕೊಂಡು ದೇವಸ್ಥಾನ ಎಲ್ಲ ಮುಳುಗೋಯ್ತಲ್ಲ, ಅವತ್ತಿರ್ಲಿಲ್ವಾ ಸರ್ಕಾರ? ಅವತ್ತಿತ್ತ ಇರ್ಲಿಲ್ವ ಹೇಳಿ ಸರ್ಕಾರ? ಇವತ್ತು ಸರ್ಕಾರಕ್ಕೆ ಬೇಕು. ಎಲ್ಲಿ ದುಡ್ಡು ಬರುತ್ತೆ ಅಲ್ಲಿ ಸರ್ಕಾರಕ್ಕೆ ಬೇಕಲ್ವಾ? ಅವತ್ ಬೇಡ ಸರ್ಕಾರಕ್ಕೆ. ದುಡ್ಡು ತಗೊಂಡೋಗಿ ಬೇರೆ ಕಡೆ ಹಂಚೋದಕ್ಕೆ ಬೇಕು ಸರ್ಕಾರ. ಈ ದೇವಸ್ಥಾನ ಬೇಕು, ಹಿಂದೂಗಳ ದೇವಸ್ಥಾನ ಬೇಕಾಗುತ್ತೆ. ಏನಕ್ಕೆ? ನಮ್ಮ ಉದ್ಧಾರ ಮಾಡಕ್ಕಲ್ಲ, ಬೇರೆ ಉದ್ಧಾರ ಮಾಡಕ್ಕೆ. ತಪ್ಪಲ್ಲ ಮಾಡ್ತಾ ಇರೋದು. ಇದು ಬರೋದಿಲ್ಲ ಯಾರು ಮೇಡಮ್, ಬರೋದಿಲ್ಲ. ಈ ಕಡೆ ಅವ್ರ ಅನುಕೂಲ ತಕ್ಕಂತೆ ಮಾಡ್ಕೋತಾರೆ ಅಷ್ಟೇ. ಇದೆಲ್ಲ ತಪ್ಪಲ್ವಾ? ಇದು ನಮ್ ದುಡ್ಡು ತಗೊಂಡು ಬೇರೆ ಹಂಚೋದಕ್ಕೋಸ್ಕರ ನಮ್ಗೆ ಇವಾಗ ಬೇಕಾಯ್ತು, ನಮ್ಮ ಜಿಲ್ಲಾ ಇಲಾಖೆ ಬೇಕಾಯ್ತಾ ದೇವಸ್ಥಾನ? ತಪ್ಪಲ್ಲ ಮಾಡ್ತಾ ಇರೋದು. ವರ್ಷಗಳಿಂದ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ನಾವೇ ರಿಪೋರ್ಟಿಂಗ್ ಬರ್ತೀವಿ, ಕೊಳಚೆ ನೀರೆಲ್ಲ ಒಳಗ್ ಬರ್ತಾ ಇದೆ. ಮೇಡಮ್, ಪಕ್ಕದಲ್ಲೇ ಇದೆ ಮೋರಿ. ಇವ್ರ ಕಾಂಪೌಂಡ್ ಇವ್ರು ಹಾಕೊಂಡಿರೋದು, ಅದನ್ನ ತಡೆಗೋಡೆ ಅವ್ರು ಹಾಕೊಂಡು ನೀರ್ ಆ ಕಡೆ ಹೋಗ್ತಾ ಇದೆ. ಅವತ್ತು ಇಲ್ಲಿ ಮುಳ್ಕೊಂಡಿತ್ತಲ್ಲ, ನಾವು ಅದೇ ಇದ್ರಲ್ಲಿ ಪ್ಯಾಂಟ್ ನ ಮಡ್ಚ್ಕೊಂಡು ಚಡ್ಡಿ ಹಾಕೊಂಡ್ ಬಂದು ಇಲ್ಲೆಲ್ಲ ದೇವಸ್ಥಾನ ಕೈ ಮುಕ್ಕೊಂಡು ಹೋಗ್ತಾ ಇದ್ವಿ. ಅವತ್ತಿರ್ಲಿಲ್ವಾ ಸರ್ಕಾರ? ಇವತ್ತೆಲ್ಲ ಅಭಿವೃದ್ಧಿ ಆಗಿದೆ, ಜನ ಎಲ್ಲ ಸೇರ್ತಾ ಇದಾರೆ, ಇವತ್ತು ಬಂದಿದ್ದಾರೆ. ಏನ್ ಮಾಡಕ್ಕಾಗಲ್ಲ. ನೀವೇ ಮೀಡಿಯಾದವರೇ ಅದಕ್ಕೆ ಅವ್ರಿಗೆಲ್ಲ ಹೇಳ್ಬೇಕು ಇದನ್ನೆಲ್ಲ. ಸಾಕಷ್ಟು ಭಕ್ತರು ಇದೇ ವಿಚಾರವನ್ನ ಹೇಳ್ತಾ ಇರುವಂತದ್ದು ಶ್ರೀಪಾದ. ಹಿರಿಯರು ಕೂಡ ಹೇಳಿದ್ರು, ಸಾಕಷ್ಟು ವರ್ಷಗಳಿಂದ ನಾವು ದೇವಸ್ಥಾನಕ್ಕೆ ಬರ್ತಾ ಇದೀವಿ, ಯಾವುದೇ ರೀತಿಯಾಗಿ ಸಮಸ್ಯೆ ಆಗಿಲ್ಲ. ಸಮಸ್ಯೆ ಆಗದಾಗ ಸರ್ಕಾರದ ಯಾವೊಬ್ಬ ಪ್ರತಿನಿಧಿ ಸರ್ಕಾರ ಇಲ್ಲಿ ತನಕ ಬಂದು ಸರಿ ಮಾಡುವಂತಹ ಕೆಲಸವನ್ನ ಮಾಡಿಲ್ಲ ಅನ್ನೋ ಒಂದು ವಿಚಾರವನ್ನ, ಆಕ್ರೋಶವನ್ನ, ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ದೀಪ್ತಿ ಮಾಹಿತಿಗಾಗಿ.